ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ದಯವಿಟ್ಟು ತಾವು ಬರೆದಿರುವಂಥ ಎಕ್ಸಾಮ್ 3 ಕೀ ಆನ್ಸರ್ಗಳನ್ನು ಇಲ್ಲಿ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನು ಏನು ರಿಲೀಸ್ ಆಗಿದೆಯೋ, ಏನಕ್ಕೆ ಅಂದರೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ ದಯವಿಟ್ಟು ವ್ಯಾಲ್ಯೂಯೇಷನ್ ಪ್ರೋಸೆಸ್ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ತಾವುಗಳು ಅಬ್ಜೆಕ್ಷನನ್ನು ಫೈಲ್ ಮಾಡಬಹುದಾಗಿರುತ್ತೆ. ತದನಂತರ ಯಾವುದೇ ರೀತಿಯಾದಂಥ ಅವಕಾಶಗಳು ಇರಲ್ಲ. ಬನ್ನಿ, ಆ್ಯನ್ಯುವಲ್ ಎಕ್ಸಾಮ್ ಸೆಕೆಂಡ್ ಇಯರ್ PUC ಯಾವುದು ಸಬ್ಜೆಕ್ಟು ಫಿಸಿಕ್ಸ್ ಭೌತಶಾಸ್ತ್ರ ಅಂತ ಪಾರ್ಟ್ ಎ MCQಸ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಆನ್ಸರು B ಆಗಿರುತ್ತೆ. 0 ಇಸ್ ದ ರೈಟ್ ಆನ್ಸರ್. ನಾವು ಕೂಡ ಇದೇ ಆನ್ಸರನ್ನು ಕೊಟ್ಟಿದ್ವಿ. ಕ್ವಶನ್ ನಂಬರ್ 2 D ಆನ್ಸರನ್ನು ನಾವು ಕೂಡ ಕೊಟ್ಟಿದ್ವಿ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಆಪ್ಷನ್ D ಆಗಿರುತ್ತೆ. ಕ್ವಶನ್ ನಂಬರ್ 3 ಮೊಬಿಲಿಟಿ ಅಂತ ನಾವು ಕೂಡ ಆನ್ಸರನ್ನು ಇದೇ ಕೊಟ್ಟಿದ್ವಿ. ಧನ್ಯವಾದಗಳು. ಕ್ವಶನ್ ನಂಬರ್ 4 ಆಪ್ಷನ್ C ಓನ್ಲಿ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ದಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಆಪ್ಷನ್ D ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ದಿ ಪೊಲಾರಿಟಿ ಅಂತ ಇದೆ ಅಲ್ವಾ, ಅದಕ್ಕೆ ಲೆನ್ಸ್ ಲಾ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಹೀಗೆ ಇರಲಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ಜೂನಿಯರ್ಸ್ಗಳಿಗೆ ರೆಕಮೆಂಡ್ ಮಾಡಿ, ಯಾಕಂದರೆ ನಿಮಗೆ ಗೊತ್ತು ಆಯಿತಾ. ಕ್ವಶನ್ ನಂಬರ್ 7 ಅದಕ್ಕೆ ಸರಿಯಾದ ಉತ್ತರ ಬಂದು MCQಸ್ಗಳಲ್ಲಿ ಅದು ಆಪ್ಷನ್ C ಆಗಿ ಇರುತ್ತೆ. ಕ್ವಶನ್ ನಂಬರ್ 8 ಇನ್ ಪ್ಯೂರ್ಲಿ ಇಂಡಕ್ಟಿವ್ ಹೌದಲ್ವಾ, AC ಸರ್ಕ್ಯೂಟ್ ದ ಪವರ್ ಫ್ಯಾಕ್ಟರ್ ಇಸ್ ಡ್ಯಾಶ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಆಗಿರುತ್ತೆ. ಕ್ವಶನ್ ನಂಬರ್ 9 ಎಕ್ಸ್ರೇಸ್, ಅಲ್ಟ್ರಾವೈಲೆಟ್ ರೇಸ್, ಮೈಕ್ರೋವೇವ್ಸ್ ಆಪ್ಷನ್ A ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದನ್ನು ಆರ್ಡರ್ ವೈಸ್ ಜೋಡಿಸಬೇಕಾಗಿತ್ತು. ಕ್ವಶನ್ ನಂಬರ್ 10 ಏರಿಯಾ ಆಫ್ ಲೈಟ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಮ್ ಅಂಡರ್ಗೋಸ್ ಟೋಟಲ್ ಇಂಟರ್ವಲ್ ರಿಫ್ಲೆಕ್ಷನ್ ವೆನ್ ಡ್ಯಾಶ್ ಅಂತ ಇದೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್, ದಟ್ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 11 ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಟೂ ಕೊಹರೆಂಟ್ light waves the constructive interference take place ಅಂತ ಇದೆ. 2π is the right answer is 2π ಆಯ್ತಾ. ಕ್ವಶನ್ ನಂಬರ್ 12 my dear children H/E is the right answer. ಕ್ವಶನ್ ನಂಬರ್ 13 ಯಾವುದು D is the right answer. ಕ್ವಶನ್ ನಂಬರ್ 14 ಹೌದಲ್ವಾ, D is the right answer. ಇದರಲ್ಲಿ ನಮಗೇನೋ ಡೌಟ್ ಇದ್ದಿದ್ದಲ್ವಾ, 14ರಲ್ಲೇನೋ ನೆನಪಿಲ್ಲ, ನಾನು ಭಾಳ ದಿನ ಆಯ್ತಲ್ವಾ. ಕ್ವಶನ್ ನಂಬರ್ 15 ಆಪ್ಷನ್ B ಈಸ್ ದ ರೈಟ್ ಆನ್ಸರ್. ಇದು ಮ್ಯಾಚ್ ದ ಫಾಲೋಯಿಂಗು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದಾಗಿತ್ತು. ಈಗ ಬನ್ನಿ, ಸೆಕೆಂಡ್ ಮೇನ್ ಕ್ವಶನಲ್ಲಿದ್ದೀವಿ. ಪೊಲಾರ್ ಮಾಲಿಕ್ಯೂಲ್ಸ್ ಹ್ಯಾವ್ ಪರ್ಮನೆಂಟ್ ಡ್ಯಾಶ್ ಅಂತ ಇದೆ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 17 ದಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ಡ್ ಸರ್ಫೇಸ್ ಈಸ್ 0, ದಟ್ ಈಸ್ ದ ರೈಟ್ ಆನ್ಸರ್. In step-up transformer, the number of turns in secondary coil is dash the number of turns in primary coil ಅಂತ ಇದೆ. Greater than is the right answer. Question number 19, my dear children, the intensity of light coming out of a single polaroid is dash the incident intensity ಅಂತ ಇದೆ. Half of is the right answer. In interaction of radiation with matter, radiation behaves as if it is a made up of packet of energy called dash ಅಂತ ಇದೆ. ಫೋಟಾನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿಗೆ 20 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. 21 ಯಾರು ಗೇನ್ ಮಾಡ್ತೀರೋ ಅವರು ಪಾಸ್ ಅಂತ ಕನ್ಸಿಡರ್ಡ್ ಆಗುತ್ತೆ. ನಿಮ್ಮ ಇಂಟರ್ನಲ್ ಮಾರ್ಕ್ಸು ಬಹಳ ಕಡಿಮೆ ಇದ್ದರೆ ದಯವಿಟ್ಟು 35 ಮಾರ್ಕ್ಸ್ಗಳು ಬೇಕೇ ಬೇಕು. ಇಂಟರ್ನಲ್ 0 ಇದ್ದರೂ ಕೂಡ 30ಗೆ ಇಂಟರ್ನಲ್ ಅಂತ ಹೇಳಿದರೆ ನಿಮ್ಮ ಪ್ರಾಕ್ಟಿಕಲ್ಸು ಆಯಿತಾ. ನಿಮ್ಮ ಪ್ರಾಕ್ಟಿಕಲ್ಸ್ 30ಗೆ 0 ಇತ್ತು ಅಥವಾ ಅಟೆಂಡ್ ಮಾಡಿರಲಿಲ್ಲ ಪ್ರಾಕ್ಟಿಕಲ್ಸ್, ಅಂತಹ ವಿದ್ಯಾರ್ಥಿಗಳು ಆಯಿತಾ ನೋಡಿ, ನಿಮ್ಮ ವರ್ಲ್ಡ್ ಪ್ರಾಕ್ಟಿಕಲ್ಲೇ ಕನ್ಸಿಡರ್ಡ್ ಆಗುತ್ತೆ. ಇದರಲ್ಲಿ ಮತ್ತೆ ಪ್ರಾಕ್ಟಿಕಲ್ ಬರೆಯುವ ಅವಶ್ಯಕತೆ ಇರಲ್ಲ. ಏನು ಎಕ್ಸಾಮ್ 1ಗೆ ನಿಮಗೆ ಮಾರ್ಕ್ಸನ್ನು ಕ್ರೆಡಿಟ್ ಮಾಡಿರ್ತಾರೋ ಪ್ರಾಕ್ಟಿಕಲ್ಗೆ ಅದೇ ಕಂಟಿನ್ಯೂಟಿ ಆಗುತ್ತೆ. ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಅಂತ ಇದೆ ಪಾರ್ಟ್ B-ನಲ್ಲಿ. ಕ್ವಶನ್ ನಂಬರ್ 21 ನೋಡೋಣ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕಾಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ. ನಮ್ಮ ಸ್ಕೋರಿಂಗ್ ಪ್ಯಾಕೇಜು, ನಮ್ಮ ಪಾಸಿಂಗ್ ಪ್ಯಾಕೇಜಲ್ಲಿ ಈ ಒಂದು ಪ್ರಶ್ನೆಯನ್ನು ನಾವು ನಿಮಗೆ ಕೊಟ್ಟಿದ್ವಿ. ನಿಮಗೇನಾದರೂ ಡೌಟ್ ಇದ್ದರೆ ಆ 2 ವೀಡಿಯೋಸ್ಗಳನ್ನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಕ್ವಶನ್ ನಂಬರ್ 22 ಕೂಡ ನಮ್ಮ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ ಎರಡರಲ್ಲೂ ಕೂಡ ಇದು ಇತ್ತು. ಕ್ವಶನ್ ನಂಬರ್ 23 ಈ ಕ್ವಶನ್ ಕೂಡ ನಮ್ಮ ಪಾಸಿಂಗ್ ಪ್ಯಾಕೇಜು, ನಮ್ಮ ಸ್ಕೋರಿಂಗ್ ಪ್ಯಾಕೇಜ್ ಎರಡರಲ್ಲೂ ಕೂಡ ಇದೇ ಕ್ವಶನ್ ಇತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 24 ತಾವುಗಳು ಆನ್ಸರನ್ನು ನೋಡ್ಕೋಬೋದು. ಕ್ವಶನ್ ನಂಬರ್ 25 ಇದು ಕೂಡ ನಮ್ಮ ಪಾಸಿಂಗ್ ಪ್ಯಾಕೇಜ್ ಹಾಗೂ ನಮ್ಮ ಏನಂತೀರ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಇತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 26 ನೋಡ್ಕೋಬೋದು. ಕ್ವಶನ್ ನಂಬರ್
27 ಅಡ್ವಾಂಟೇಜಸ್ ಆಫ್ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಓವರ್ ರಿಫ್ರ್ಯಾಕ್ಟಿಂಗ್ ಟೆಲಿಸ್ಕೋಪ್ ಅಂತ ಇದೆ. ಆನ್ ವಿಚ್ ಫ್ಯಾಕ್ಟರ್ಸ್ ದಟ್ ದಿ ಕಂಡಕ್ಟಿವಿಟಿ ಆಫ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ ಡಿಪೆಂಡ್ ಅಂತ ಇದೆ. ಈಗ ಪಾರ್ಟ್ ಸಿನಲ್ಲಿದ್ದೀವಿ ನೋಡಿ ವಿದ್ಯಾರ್ಥಿಗಳೇ. ಎನಿ 5 ಅಂತ ಕೇಳಿದ್ದಾರೆ. ಇದು ಕೂಡ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಇತ್ತು. ಯಾವುದು ಆನ್ಸರ್ ಎನಿ 5 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ ಅಲ್ವಾ. ಇದು ಕ್ವಶನ್ ನಂಬರ್ 29 ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಇದೆ. ಇದು ನಮ್ಮ ಪಾಸಿಂಗ್ ಪ್ಯಾಕೇಜಲ್ಲಿ ಇತ್ತು ಆಯಿತಾ. ನೋಡ್ಕೊಳ್ಳಿ, ಇದು ನಾವು ಸುಮ್ಮನೆ ಹೇಳುವಂಥದ್ದಲ್ಲ. ನನ್ನ ವಿದ್ಯಾರ್ಥಿಗಳೇ, ಯಾರಿಗೆ ಏನು ಬರಲ್ಲ ಅಂದರೂ ಇದನ್ನಾದರೂ ಓದಿ ಒಳ್ಳೆಯವರಾಗ್ರೋ ಪಾಸ್ ಆಗಿಬಿಡಿ ಅಂತ ನಾವು ಒಂದು ಪಾಸಿಂಗ್ ಪ್ಯಾಕೇಜನ್ನು ಕೊಟ್ಟಿದ್ವಿ. ಇಟ್ ವರ್ಕ್ಸ್. ಬಟ್ ನಿಮ್ಮ ನಂಬಿಕೆ ಕೊನೆಯ ಮೂಮೆಂಟಲ್ಲಿ ಬಂದರೆ ಏನು ಮಾಡಲಿಕ್ಕಾಗಲ್ಲ ಅಲ್ವಾ. ನೋಡಿ ಇವತ್ತು ಯಾವುದು ತಾವುಗಳು ಕೂತ್ಕೊಂಡು ನಿಮ್ಮ ಫಿಸಿಕ್ಸ್ ಕ್ವಶನ್ ಪೇಪರ್ ಇಟ್ಕೊಂಡು ಏನೆಲ್ಲ ಸರಿ ಇದೆ ಏನೆಲ್ಲ ತಪ್ಪು ಬರ್ತಿದ್ದೀರಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ರಿಸಲ್ಟ್ ಬರೋಕ್ಕಿಂತ ಮುಂಚೆ ನೀವೇ ನಿಮ್ಮ ರಿಸಲ್ಟನ್ನು ನೋಡಿಕೊಳ್ಳಬಹುದು. ಐ ಥಿಂಕ್ ಕ್ವಶನ್ ನಂಬರ್ 34 ಕೂಡ ಇತ್ತೇನೋ ಅನ್ಸತ್ತೆ ನನಗೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ನೆನಪಿಲ್ಲ. ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಬಹಳ ಜನರಿಗೆ ಸುಮಾರು ಒಂದು 500 ಜನ ನೋಡಿ. ಇದು ಕೂಡ ಕ್ವಶನ್ ನಂಬರ್ 35 ಇದು ಕೂಡ ನಮ್ಮ ಪಾಸಿಂಗ್ ಪ್ಯಾಕೇಜಲ್ಲಿ ಇತ್ತು. ಕ್ವಶನ್ ನಂಬರ್ 35, 36 ಎರಡೂ ಕೂಡ ನಮ್ಮ ಪಾಸಿಂಗ್ ಪ್ಯಾಕೇಜ್ ಹಾಗೂ ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಾವು ಕೊಟ್ಟಂತಹ ಪ್ರಶ್ನೆ ಆಗಿತ್ತು. ಇದು ಇರಲಿಲ್ಲ ಬಿಡಿ, ನೆನಪಿಲ್ಲ ಆಯಿತಾ. ಇರಲಿಲ್ಲ ಅನ್ನೋಕ್ಕಿಂತ ಐ ಥಿಂಕ್ ಡಿರೈವೇಷನ್ಸ್ ಏನರೋ ಇದು. ನೋಡಿ ಇದು ಕೂಡ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಇತ್ತು. ಇನ್ನು ನಿಮ್ಗೆ ಎಷ್ಟು ಕೊಡಲಿ ನಾನು ಅಂತ. ಎಕ್ಸಾಮ್ 3 ಆರಾಮಾಗಿ ನಾವು ಕೊಟ್ಟಂಥ ಪಾಸಿಂಗು ಹಾಗೂ ಸ್ಕೋರಿಂಗ್ ಪ್ಯಾಕೇಜಲ್ಲಿ ತಾವುಗಳು ಈಸಿಯಾಗಿ ಒಂದು 50-55 ಅಂಕಗಳನ್ನು ಗಳಿಸಿಕೊಳ್ಳಬಹುದಾಗಿತ್ತು. ಹೌದಲ್ವಾ. ಆ ರೀತಿಯಾಗಿ ನಾವು ಪಾಸಿಂಗ್ ಪ್ಯಾಕೇಜು ನಾವು ಅಂದರೆ ನಾನೆಲ್ಲ ಪಾಪ ರೆಡಿ ಮಾಡಿದ್ದು ಆಯಿತಾ. ನಮ್ಮ ಗೆಳೆಯರು, ನಮ್ಮ ಮಿತ್ರರು, ನಮ್ಮ ಎಕ್ಸ್ಪರ್ಟೀಸ್ಗಳು ನೋಡಿ ಕೂಡ ಇದು ಕೂಡ ನಮ್ಮ ಪಾಸಿಂಗ್ ಪ್ಯಾಕೇಜಲ್ಲಿ ಇತ್ತು ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಒಮ್ಮೆ ನಿಮ್ಮ ಎಲ್ಲ ಆನ್ಸರ್ಸ್ಗಳನ್ನು ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ತಾವುಗಳು ಅಬ್ಜೆಕ್ಷನನ್ನು ಸಲ್ಲಿಕೆ ಮಾಡ್ಬೋದು. ಏನಕ್ಕೆ ಅಂದರೆ ಒನ್ಸ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಸ್ಟಾರ್ಟೆಡ್ ಆಯಿತಾ, ನಿಮ್ಮ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನನ್ನು ಅವರು ಪರಿಗಣಿಸುವುದಿಲ್ಲ. ದೇ ವಿಲ್ ನಾಟ್ ಕನ್ಸಿಡರ್ಡ್. ದಟ್ ಈಸ್ ದ ರೀಸನ್ ಮೈ ಡಿಯರ್ ಚಿಲ್ಡ್ರನ್. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ವಿತ್ ದೀಸ್ ಕೀ ಆನ್ಸರ್ ಪ್ಲೀಸ್ ಪಾಸ್ ಮಿ ದ ಕಮೆಂಟ್. ನಾವು ಅಬ್ಜೆಕ್ಷನನ್ನು ಫೈಲ್ ಮಾಡ್ತೀವಿ ನಿಮ್ಮ ಪರವಾಗಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗಾಗಲೇ ನಾವು ಎಲ್ಲ ಸಬ್ಜೆಕ್ಟಿನ ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ದಿಸ್ ಈಸ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್. ಧನ್ಯವಾದಗಳು.